ನಾಟಕ ಅಡ್ಗಾರಿ ನಾಟಕ ಸಗಣಿ ಹಾಕ್ರಿ ಅಷ್ಟಮಾದಕ್ಕೆ ಸಿಲುಕಿ ಕೆಟ್ಟೇನೋ ದೇವ ಅಷ್ಟಮಾದಕ್ಕೆ ಸಿಲುಕಿ ಕೆಟ್ಟೇನೋ ದೇವ ಶಿವದೇವ ಶಿವದೇವ ಮಂಗಲಂ ದೇಹಿ ಭವಹರ ಸ್ಮರಹರ ಪುರಹರ ಪಾಯಿ ಮಾನ ಅಪಮಾನಕ್ಕೆ ನೀನೇ ದಯಾಳೋ ದಯ ಮಾಡೋ ಗುರು ಸಿದ್ಧ ಲಿಂಗ ಕೃಪಾಳೋ ದಯ ಮಾಡೋ ಗುರು ಸಿದ್ಧ ಲಿಂಗ ಕೃಪಾಳೋ ಶಿವ 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 ಮಂಗಲಂ ದೇಹಿ ಭವಹರ ಸ್ಮರಹರ ಪುರಹರ ಪಾಯಿ ಶಿವ 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 ಮಂಗಲಂ ದೇಹಿ ಹರ ಓಂ ಪಂಚಾನ್ನತನತೋತಾನ್ ಪಂಚಾಕ್ಷರನುಪಮ ಪಂಚಸೂತ್ರ ಗುರೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುಂ ಹರ ಓಂ ಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತ್ರಯೋ ಸಂಕರಣಾತ್ಮಂ ಸಾಂ ಸರ್ವತೋ ಜಯಮಂಗಲಂ ಜಯ ನಮಃ ಪಾರ್ವತಿ ಮಂಗಳಾರತಿ ತಂದು ಬೆಳಗಿರಿ ಈಶಗೆ ಬಸವೇಶಗೆ ಈಶಗೆ ಬಸವೇಶಗೆ ಮೃಡಗಿರಿ ಅನ್ನದಾನೇಶ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಸ್ವಾಮಿಗಳಿಗೆ ಗ್ರಾಮದ ವತಿಯಿಂದ ಹಿರಿಯರಾಗಿರ್ತಕ್ಕಂಥ ಅನೂಪ್ ರೆಡ್ಡಿ ನಾವು ರೆಡ್ಡಿ ಮಾಡೋದ್ರ ಮುಖಾಂತರ ಸ್ವಾಗತ ಚೆನ್ನಾಗಿ ಬರ್ತಾರೆ. ಹಾವೇರಿ ಜಿಲ್ಲೆಗೆ ಉತ್ತರ ಗ್ರಾಮದ ನೇರ್ಲಿ ಉತ್ಸವ 2024-25 ಪ್ರಯುಕ್ತ ಸಾಕ್ಷಾತ್ ಕಲಿಯುಗದ ದೇವರಾಗಿ ದೇವರೆಂದೆನಿಸಿಕೊಂಡಿರುವ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಮೂರ್ತಿ ಅನಾವರಣದ ಕಾರ್ಯಕ್ರಮ ಹಾಗೂ ಶರಣರ ಚಿಂತಾಮೃತ ಪ್ರವಚನವನ್ನ 21 ದಿವಸಗಳ ಕಾಲ ಎಲ್ಲರಿಗೂ ಉಣಬಡಿಸಲು ಆಗಮಿಸಿರ್ತಕ್ಕಂಥ ಪಾಂಡಿತ್ಯವಂತರು ತ್ರಿಕಾಲ ಜ್ಞಾನಿಗಳು ಸಾಕಾರ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಅಕ್ಕಿಮಠ ಸಾಕಿನ ಅಂಗಡಿ ಇವರು ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ಅದರ ಪ್ರಯುಕ್ತ ತೆಂಗಿನ ಫಲ ಕೊಡ್ತಕ್ಕಂಥ ಗಿಡವನ್ನ ಬೆಳಗಿ ಗ್ರಾಮದಲ್ಲಿ ಶ್ರೀ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸೋದ್ರ ಮುಖಾಂತರ ಅವರ ಒಂದು ದಿನನಿತ್ಯದ ಕಾರ್ಯಕ್ರಮದ ಪ್ರಕಾರ ಬೆಳಗಿ ಗ್ರಾಮದಲ್ಲಿ ಈಗಾಗಲೇ ಗಿಡವನ್ನ ನೆಡೋದ್ರ ಮುಖಾಂತರ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಪರಮ ಪೂಜ್ಯರು ಈಗಾಗಲೇ ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಸುಕ್ಷೇತ್ರ ಆಂಜನೇಯ ಸ್ವಾಮಿ ಮಂದಿರದಲ್ಲಿ
ಕುಳಿತುಕೊಂಡು ಭಕ್ತಿಪೂರ್ವಕವಾಗಿ ಪೂಜೆ ಪುನಸ್ಕಾರವನ್ನ ಮಾಡಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ನೀಲಿ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲ ಹಿರಿಯರನ್ನು ಉದ್ದೇಶಿಸಿ ಪರಮ ಪೂಜ್ಯರಿಂದ ಆಶೀರ್ವಚನ ಮಾಡಬೇಕು ಅಂತೇಳಿ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಪರಮ ಪೂಜ್ಯರಿಂದ ಆಶೀರ್ವಚನ. जय मंगलम जय नमो पार्वतीश्वर विष्णु गुरु बसवेश्वर महाराज की आंजनेय स्वामी महाराज की हेमरेड्डी मल्लम्मा ताई माता की सकल साधु संत महाराज की जय मंगलम जय नमो पार्वतीश्वर बसवाದಿ ಪರಮಾತ್ಮನ ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ ಪರಮ ಪವಿತ್ರ ಪುಣ್ಯಕ್ಷೇತ್ರವಾಗಿರುವಂತಹ ಬೆಳವೇಣಿಯ ಗ್ರಾಮದಲ್ಲಿ ಇಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀರಳಿಗೆ ಉತ್ಸವದ 5ನೇ ದಿನದ ಧರ್ಮ ಜಾಗೃತಿ ಸದ್ಧರ್ಮ ಪಾದಯಾತ್ರೆ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಬಂದಿದೆ. ಬಹುಶಃ ಈ ಊರಿನ ಪರಮ ಪೂಜ್ಯರು ವೇದಿಕೆಗೆ ಬರ್ತಾ ಇದ್ದಾರೆ. ಈಗ ಪರಮ ಪೂಜ್ಯರಿಗೆ ಮಾಲಾರ್ಪಣೆ ಜೋರಾದ ಚಪ್ಪಾಳೆಯೊಂದಿಗೆ. ಈಗಾಗಲೇ ನಿರೂಪಕರು ಬಹಳ ಚೆನ್ನಾಗಿ ಹೇಳಿದರು. ಬಹುಶಃ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಹೇಗೆ ಕಟ್ಟಬೇಕು, ರಾಜಗೋಪುರವನ್ನ ಹೇಗೆ ಕಟ್ಟಬೇಕು ಅಂತ ಹೇಳಿ ಬಹುಶಃ ನಮ್ಮ ಹಾವೇರಿ ಜಿಲ್ಲಾ ಭಾಗಕ್ಕೆ ತೋರಿಸಿಕೊಟ್ಟಂತ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಬೆಳವಣಿಗೆ ಗ್ರಾಮ ಅಂತ ಬಹಳ ಯಾಕಂದ್ರೆ ಸುಮಾರು ವರ್ಷಗಳಿಂದ ಸುಮಾರು ಒಂದು 10 ವರ್ಷದಿಂದ ಬೆಳವಣಿಗೆಗೆ ನಮಗೆ ಸಂಪರ್ಕ ಅದ. ಹಿಂದೆ ಸುಮಾರು ಒಂದು 7-8 ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಬಂದಿದ್ದೀವಿ, ಗಿಡ ಕಟ್ಟಿವಿ, ಪರಿಸರ ಜಾತ್ರೆ ಮಾಡಿದ್ದೀವಿ. ಅವಾಗೆಲ್ಲ ನೀವು ಅಷ್ಟೇ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ವಿಶೇಷ ಏನು ಅಂತಂದ್ರೆ ನೀರಳಿಗೆ ಬೆಳವಣಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಇವುಗಳಿಗಿಂತ ಬೆಳವಣಿಗೆ ಪಕ್ಕದಲ್ಲಿರುವಂತ ನೀರಳಿಗೆ ಬಹಳ ವಿಶೇಷತೆಯಾಗಿ ಕೂಡಿರ್ತಕ್ಕಂಥ ನೀರಳಿಗೆ ಅದು. ಅಲ್ಲಿ ಈಗಾಗಲೇ ನಿಜಲಿಂಗ ಮಹಾಸ್ವಾಮಿಗಳು ಅಂತಕ್ಕಂಥ ತಪಸ್ವಿಗಳು ಅಲ್ಲೆಲ್ಲ ಅನುಷ್ಠಾನ ಮಾಡಿ ಒಂದು ಶಕ್ತಿಯನ್ನ ಆ ಊರೊಳಗೆ ತುಂಬಿದರು. ಅವರ ಒಂದು ಕೃಪಾಶೀರ್ವಾದ ಮತ್ತು ಬೆಳ್ಳಟ್ಟಿಯ ಪರಮ ಪೂಜ್ಯರ ಆಶೀರ್ವಾದದಿಂದ ಅಲ್ಲಿ ನೀರಳಿಗೆ ಉತ್ಸವ ಅನ್ನುವಂತ ಒಂದು ಕಾರ್ಯಕ್ರಮದ ಜೊತೆಗೆ ಪರಿಸರದ ಜಾಗೃತಿ, ಉಡಿ ತುಂಬು ಕಾರ್ಯಕ್ರಮ, ಸಾಮೂಹಿಕ ವಿವಾಹ, 21 ದಿನಗಳ ಕಾಲ ಶರಣ ಚರಿತಾಮೃತ ಪ್ರವಚನ, ದಾಸೋಹ, ಹೀಗೆ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆ ಹಾಕೊಂಡು ಅಲ್ಲಿ ಈಗಾಗಲೇ 23ನೇ ತಾರೀಕಿನಿಂದ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಬೆಳವಣಿಗೆ ಅಂತಂದ್ರೆ ಎಲ್ಲವೂ ಕೂಡ ಬೆಳಗಲಿ ಅನ್ನುವಂತ ಹಾರೈಕೆಯನ್ನ ಮಾಡತಕ್ಕಂಥ ಊರು ಅದು ಬೆಳವಣಿಗೆ. ಹೀಗಾಗಿ ಇವತ್ತು 5ನೇ ದಿನ. ಈ 5ನೇ ದಿನಕ್ಕೆ ಬೆಳವಣಿಗೆಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ ತಂದಿರತಕ್ಕಂಥ ವಿಚಾರ. ಏನು ಶರಣ ಚರಿತಾಮೃತ ಪ್ರವಚನದ ವಿಶೇಷ, ಯಾಕೆ ಅಜ್ಜರು ನಮ್ಮ ಊರಿಗೆ ಬಂದ್ರು ಅಂತಕ್ಕಂಥ ಪ್ರಶ್ನೆ ಎಲ್ಲರಿಗೆ ಇರಬಹುದು. ಹಿಂದೆಲ್ಲ ಊರಿನೊಳಗ ಬರಗಾಲ ಬಂದಿತ್ತು ಅಂತಂದ್ರ, ಊರಿನೊಳಗ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಕಡಿಮೆ ಆಗಿತ್ತು ಅಂತಂದ್ರ, ಊರಿನೊಳಗ ಯಾವುದೋ ಕಾಲರ, ಡೆಂಗು ಅಂತ ದೊಡ್ಡ ದೊಡ್ಡ ಮಾರಕ ರೋಗಗಳು ಬಂದು ಊರಲ್ಲಿ ಅಶಾಂತಿ ನೆಲೆಸಿತ್ತು ಅಂತಂದಾಗ ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು ಆ ಊರಿನ ಹಿರಿಯರು ಅಂತಂದ್ರ, ಊರ ದ್ಯಾಮನ ಗುಡಿಯಾಗೋ, ಊರ ಹನುಮಪ್ಪನ ಗುಡಿಯಾಗೋ ಬಸವ ಪುರಾಣವನ್ನಾದ್ರೂ ಹಚ್ತಿದ್ರು, ಇಲ್ಲ ಕಲಬುರಗಿ ಶರಣಬಸಪ್ಪನ ಪುರಾಣ ಹಚ್ತಿದ್ರು. ಈ ಪುರಾಣ ಪ್ರವಚನಗಳನ್ನ ಹಚ್ಚುವ ಮುಖಾಂತರವಾಗಿ ತಿಂಗಳಾನುಗಟ್ಟಲೆ ದಾಸೋಹ ಮಾಡಿ ಮಹಾತ್ಮರನ್ನ ದಿನನಿತ್ಯವೂ ಕೂಡ ಸ್ಮರಣೆ ಮಾಡ್ತಾ ಹೋಗ್ತಿದ್ರು. ಬಹುಶಃ ಒಂದು ಗೊತ್ತಿರಲಿ, ಔಷಧಿಗಳಿಗೆ ನಿವಾರಣೆ ಆಗದೆ ಇರತಕ್ಕಂಥದ್ದು, ಯಾವುದೇ ಕೃತಕ ಉಪಕರಣಗಳನ್ನ ಬಳಸಿದ್ರು ಮಳೆ
ಬರೆದಿರ್ತಕ್ಕಂಥ ಸಂದರ್ಭದೊಳಗ ಕೇವಲ ಪುರಾಣ ಪ್ರವಚನ ಮಹಾತ್ಮರ ಪಾದ ಸ್ಪರ್ಶದಿಂದ ಆ ಊರಿನೊಳಗೆ ಬರಗಾಲವೇ ದೂರ ಆಗ್ತಾ ಇತ್ತು. ಆ ಇತಿಹಾಸವನ್ನು ನೋಡಿದ್ರೆ ಗೊತ್ತಾಗ್ತದೆ. ಬಹುಶಃ ಎಲ್ಲೋ ಒಂದೊಂದು ಕಡೆ ಊರಿನೊಳಗೆ ಏನೋ ನೆಮ್ಮದಿ ಇರಂಗಿಲ್ಲ, ಶಾಂತಿ ಇರಂಗಿಲ್ಲ, ಯಾವತ್ತೂ ಜಗಳ, ಕಿರಿಕಿರಿ, ಏನ್ ಮಾಡಿದ್ರು ದುಡ್ಡು ನಿಲ್ಲಂಗಿಲ್ಲ, ಏನ್ ಮಾಡಿದ್ರು ಮನಸ್ಸಿಗೆ ಸಮಾಧಾನ ಇಲ್ಲಪ್ಪ ಅಂತೇಳಿ ಊರಾಗ ಜನಕ್ಕೆಲ್ಲ ಅನಿಸ್ತಿರ್ತಾರೆ. ಆದ್ರೆ ಬೆಳವಣಿಗೆ ಊರೊಳಗೆ ಬಂದ ತಕ್ಷಣ ಮನಸ್ಸು ಶಾಂತ ಆಗ್ತದೆ. ಯಾಕಂತಂದ್ರ ಈ ನೆಲದೊಳಗೆ ಮಹಾತ್ಮರು ಹಾಕಿಕೊಟ್ಟಂತ ಸಂಸ್ಕಾರದ ಶಕ್ತಿ ಅದ ಅನ್ನೋ ಕಾರಣಕ್ಕೆ ಈ ನೆಲದೊಳಗೆ ಅಂತ ಒಂದು ರೇಡಿಯೇಷನ್ಸ್ ಪವರ್ ಬೆಳವಣಿಗೆ ಒಳಗೆ ಪ್ರಜ್ವಲಿಸ್ತಾ ಇದೆ. ಹೀಗಾಗಿ ನಿತ್ಯವೂ ಕೂಡ ಶರಣ ಚರಿತಾಮೃತ ಪ್ರವಚನ, ಆ ಪುರಾಣದ ಪುಣ್ಯ ಕೇವಲ ನೀರ್ಲಿಗೆ ಅಷ್ಟೇ ಮುಟ್ಟಬಾರದು. ಆ ನೀರ್ಲಿಗೆ ಜೊತೆಗೆ ಸುತ್ತ ಹಳ್ಳಿಯ ಜನ ಎಲ್ಲ ಕೂಡ್ಕೊಂಡು, ಹೇಗೆ ಬಸವಣ್ಣ ಕಲ್ಯಾಣದೊಳಗ ನೋಡ್ರಿ, ಕಾಶ್ಮೀರದಿಂದ ಮಹಾದೇವ ಭೂಪಾಲ ಬರ್ತಾರ, ಆಂಧ್ರದಿಂದ ಶರಣರು ಬರ್ತಾರೆ, ತಮಿಳುನಾಡಿನಿಂದ ಬರ್ತಾರ, ಕೇರಳದಿಂದ ಬರ್ತಾರ, ಬೇರೆ ಬೇರೆ ರಾಜ್ಯಗಳಿಂದ ಶರಣರನ್ನ ಬರಮಾಡ್ಕೊಂಡು ಕಲ್ಯಾಣ ಹೆಂಗೆ ನಿರ್ಮಾಣ ಆಯ್ತೋ ಹಾಗೆ ನೀರ್ಲಿಗೆ ಉತ್ಸವದ ಶರಣ ಚರಿತಾಮೃತ ಪ್ರವಚನದೊಳಗ ಹಾವೇರಿ ತಾಲೂಕಿನ ಎಲ್ಲ ಹಳ್ಳಿಗಳ ಕೂಡಿದ ಮೇಲೆ ಅದು ನೀರ್ಲಿಗೆ ಉತ್ಸವ ಆಗ್ತದೆ ಅನ್ನುವಂತ ಕಾರಣಕ್ಕಾಗಿ ನೀರ್ಲಿಗೆಯ ಸದ್ಭಕ್ತರು ಭಜನಾ ಸಮೇತವಾಗಿ ಎಲ್ಲ ಹಿರಿಯರು ಇವತ್ತು ಬೆಳವಣಿಗೆ ಗ್ರಾಮಕ್ಕೆ ನಿಮ್ಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಿಲ್ಲ. ಬಹುಶಃ ಊರು ಚಿಕ್ಕದಿರೋದ್ರಿಂದ, ಜವಾಬ್ದಾರಿಗಳು ಜಾಸ್ತಿ ಆಗಿರೋದ್ರಿಂದ ನಿಮಗ ಇಂಟಿಮೇಷನ್ ಮಾಡೋದು, ಮಾಹಿತಿ ಕೊಡೋದು ತಡ ಆಗಿರಬಹುದು. ಆದ್ರೆ ತಡ ಆದ್ರೂ ಕೂಡ ಬಹಳ ಅದ್ದೂರಿಯಾಗಿ ನೀವು ನಮ್ಮನ್ನ ಸ್ವಾಗತ ಮಾಡಿಕೊಂಡು ಗೌರವವನ್ನು ಕೊಟ್ಟಿದ್ದೀರಿ. ನಮಗೆ ಬಹಳ ಸಂತೋಷ ಆಗಿದೆ. ನಿಮ್ಮ ಆದರಣೀಯ ಸ್ವಾಗತ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಊರಿಗೆ ಒಳ್ಳೆಯ ಬೆಳೆ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇವತ್ತು ಹೇಳೋದಿಷ್ಟೇ. ಬೆಳವಗಿ ಗ್ರಾಮಕ್ಕ ನೀರ್ಲಿಗೆ ಗ್ರಾಮ ಅದು ಒಂದು ತಮ್ಮನ ಮನೆ ಇದ್ದಂಗೆ. ಇವತ್ತು ಬೆಳವಗಿ ಅಣ್ಣ ಆದ್ರ ನೀರ್ಲಿಗೆ ತಮ್ಮ ಇದ್ದಾಗ. ಹಾಗೆ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ನೀರ್ಲಿಗೆ ಉತ್ಸವವನ್ನ ನೀರ್ಲಿಗೆ ಅವ್ರು ಎಷ್ಟು ಜವಾಬ್ದಾರಿಯುತವಾಗಿ ಕಾರ್ಯಕ್ರಮ ಮಾಡಕತ್ತಾರ, ಅದಕ್ಕಿಂತ ಒಂದು ಪಟ್ಟು ಕೈ ಜಾಸ್ತಿ ಇಟ್ಟ ಅಣ್ಣನ ಜವಾಬ್ದಾರಿಯನ್ನು ತಗೊಂಡು ಬೆಳವಣಿಗೆಯವರು ಅದನ್ನ ನಡೆಸಿಕೊಳ್ಳುವ ಜವಾಬ್ದಾರಿ ಇವತ್ತಿನಿಂದ ನಿಮ್ಮ ಮೇಲೆ ಬಿದ್ದದ. ಹೀಗಾಗಿ ಬೆಳವಣಿಗೆಯವರು ಆ ನೀರ್ಲಿಗೆ ಉತ್ಸವದ ಜವಾಬ್ದಾರಿಯ ಜೊತೆಗೆ ಆ ಕಾರ್ಯಕ್ರಮದ ಯಶಸ್ವಿ ತಾವೆಲ್ಲ ನಿಂದಿರಬೇಕು, ಅದಕ್ಕೆ ಸಹಕರಿಸಬೇಕು, ಅದನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ನೀರ್ಲಿಗೆ ಪರವಾಗಿ ಮಾಡ್ತಾ, ಇವತ್ತು ನಡೀತಕ್ಕಂಥ ಗ್ರಂಥ ಪೂಜೆಯ ಸೇವೆಗೆ ತಾವೆಲ್ಲ ಊರಿನೊಳಗೆ ಲಗ್ನ ಹೊಡೆದು ಯಾರ್ಯಾರು ಗಾಡಿ ಅದಾವು, ಟ್ರ್ಯಾಕ್ಟರ್ ಅದಾವು, ಟಾಟಾ ಎಸಿ ಅದಾವು, ಅವೆಲ್ಲ ಗಾಡಿಗಳನ್ನ ಬಸ್ ಸ್ಟ್ಯಾಂಡ್ ನಿಲ್ಲಿಸಿ ಜನರನ್ನ ಕರ್ಕೊಂಡು ಬರ್ರಿ. ವೇದಿಕೆ ಮೇಲೆ ಬಂದು ನೀವು ಬಂದ ಗ್ರಂಥ ಪೂಜೆ ಮಾಡಿದ ಮೇಲೇನೆ ಇವತ್ತಿನ ಪ್ರವಚನ ಪ್ರಾರಂಭ ಆಗ್ತದ. ನೀವು ಬಂದು ನೀರ್ಲಿಗೆಯ ಒಂದು ಉತ್ಸವದ ಪ್ರವಚನದ ಚಾಲನೆಯನ್ನ ಬೆಳಗ್ಗೆಯವರು ಕೊಟ್ಟ ಮೇಲೆ ಪ್ರಾರಂಭ ಆಗೋದ್ರಿಂದ ಹೀಗಾಗಿ ತಾವು ಸರಿಯಾಗಿ 7 ಗಂಟೆಗೆ ಬಂದು ಗ್ರಂಥ ಪೂಜೆಯನ್ನು ಮಾಡಿ ಪ್ರವಚನವನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ನಮ್ಮ ನೀರ್ಲಿಗೆ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ನೋಡ್ರಿ ಹೆಸರು ಬೇಳೆ ಪಾಯಸ ಮಾಡ್ಯಾರ, ಮೊನ್ನೆ ಕಡ್ಲಿ ಬೇಳೆ ಹುಗ್ಗಿ ಅಂತ, ಅದರಿಂದ ಶಾವಿಗೆ ಪಾಯಸ ಅಂತ, ಹಿಂಗ ಒಂದೊಂದು ತರದ ಪ್ರಸಾದವನ್ನು ಮಾಡಿಸ್ತಾ ಭಕ್ತರಿಗೆ ಒಂದು ಕಡೆಗೆ ಜ್ಞಾನದಾಸೋಹ, ಇನ್ನೊಂದು ಕಡೆಗೆ ಅನ್ನದಾಸೋಹ ಮಾಡುವ ಮುಖಾಂತರ ನೀರಿಗೆ ಉತ್ಸವ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಬೆಳವಣಿಗೆಯವರು ನೀವು ಶಕ್ತಿಯಾಗಿ ನಿಲ್ತೀರಿ ಅಂತ ನನಗೆ ವಿಶ್ವಾಸ ಅದ. ನಿಮ್ಮೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನೀರ್ಲಿಗೆಯ ಭಕ್ತರ ಪರವಾಗಿ ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾ, ಜೊತೆಗೆ ವಿಶೇಷವಾಗಿ 21 ದಿನಗಳ ಕಾಲವೂ ಕೂಡ ಪ್ರಸಾದ ವ್ಯವಸ್ಥೆ ಅದ. ಮತ್ತೆ ನಾವು ಪ್ರತಿ ಊರಿನೊಳಗ ಬಂದು ಹೋದಿವಿ ಅನ್ನೋದು ಬೇಡ, ಅನ್ನೋದಕ್ಕ ಹಸಿರಿನ ಸಂಕೇತವಾಗಿ, ಅಭಿವೃದ್ಧಿಯ ಸಂಕೇತವಾಗಿ ಒಂದೊಂದು ಗಿಡವನ್ನು ನಾವು ನೆಡ್ತಾ ಇದ್ದೇವೆ. ಗಿಡ ನೆಡುವ ಉದ್ದೇಶ ಏನು ಅಂತಂದ್ರ ಕಲ್ಪವೃಕ್ಷ ಹೆಂಗೆ ಬೆಳೀತದೋ ಹಾಗೆ ಬೆಳವಗಿ ಗ್ರಾಮನೂ ಕೂಡ ಬೆಳೀಲಿ ಅನ್ನುವಂಥ ಆಶಯ. ಮತ್ತ ತೆಂಗಿನ ಗಿಡ ಕೊಡೋದು ಕಾಯಿ, ತೆಂಗಿನ ಗಿಡ ಕೊಡೋದು ಕಾಯಿ, ಹೆಂಗದ ಕಾಯಿ ಕೊಡ್ತದ, ಅದು ಬೆಳೆದಂಗೆ ಬೆಳವಗಿನ ಗ್ರಾಮ ಎಲ್ಲರನ್ನು ಕಾಯುವಂತಾಗಲಿ ಅನ್ನುವಂತ ಕಾರಣಕ್ಕಾಗಿ ಕಾಯಿ ಬಿಡುವಂತ ಗಿಡವನ್ನು ನಾವು ಬಂದು ಇಲ್ಲಿ ಇಟ್ಟಿದ್ದೇವೆ. ಹೀಗಾಗಿ ಬೆಳವಗಿ ಗ್ರಾಮ ಎಲ್ಲರನ್ನೂ ಕಾಯುವಂತ ಶಕ್ತಿ ಬೆಳವಗಿ ಗ್ರಾಮಕ್ಕೆ ಬರಲಿ. ಇದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂತ ಗ್ರಾಮವಾಗಲಿ, ಇದು ಈ ಊರು ಇನ್ನೊಬ್ಬರಿಗೆ ನೆರಳಾಗಲಿ,
ಈ ಊರಿನೊಳಗೆ ಯಾವತ್ತಿಗೂ ಅನ್ನಕ್ಕೆ ಕೊರೆಯಾಗದಂಗ ಅನ್ನ ಸಮೃದ್ಧಿಯಾಗಿ ಬೆಳೆಯಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಈ ಊರಿನ ಹಿರಿಯರು ತಾವೆಲ್ಲ ಹೇಗೆ ಒಗ್ಗಟ್ಟಾಗಿ ನಿಂತು ನಿಮ್ಮೂರಿನ ಕಾರ್ಯಕ್ರಮ ಮಾಡ್ತೀರಿ ಹಾಗ ನೀರಿಗೆಯ ಕಾರ್ಯಕ್ರಮವನ್ನು ಕೂಡ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗೆ ನಿಮ್ಮ ಮನೆಯಾಗ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬೀಗರು ಬಿದ್ದರು ಸಂಬಂಧಿಕರನ್ನೆಲ್ಲ ಹೆಂಗೆ ಕರಿತೀರೋ ಹಾಗೆ ನೀರಿಗೆ ಅವರು ನಮ್ಮ ಬೀಗರು ಬಿದ್ದರು ಸಂಬಂಧಿಕರು ಯಾರಾದ್ರೆ ಅದು ಬೆಳವಣಿಗೆ ಗ್ರಾಮದವರಂತೆ ನಿಮ್ಮನ್ನ ಕರೆಯಕ್ಕವರು ನಿಮ್ಮ ಊರಿಗೆ ಬಂದಾರ. ಹೀಗಾಗಿ ನೀವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಇವತ್ತಿನ ಪೂಜೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ, ಜೊತೆಗೆ ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ದಾಸೋಹಕ್ಕೆ ವೈಯಕ್ತಿಕವಾಗಿಯೂ ಕೂಡ ದಾಸೋಹ ಮಾಡಿಸುವಂತ ಸಂಪತ್ತಿಗೆ ಅವಕಾಶ ಅದ, ಅಥವಾ ಇಲ್ಲದ್ರೆ ನಾವು ಊರು ಹೊತ್ತಿಂದನೂ ಮಾಡ್ತೀವಿ ಅನ್ನುವಂಥದ್ದಕ್ಕೂ ಅಲ್ಲಿ ಅವಕಾಶ ಅದ. ಮತ್ತು ವಿನೂತನವಾಗಿ ಏನು 12ನೇ ಶತಮಾನದ ಶರಣರು ಸಂಸಾರದೊಳಗಿದ್ದು ಸದ್ಗತಿಯನ್ನು ಕಾಣುವಂತ ದಾರಿಯನ್ನು ಹೇಳಿಕೊಟ್ಟು ಬಸವಾದಿ ಶರಣರು. ಹೀಗಾಗಿ ಶರಣ ದಂಪತಿಗಳ ಒಂದು ಆಧಾರವಾಗಿ, ಅವರ ಒಂದು ರೂಪವಾಗಿ, ಅವರ ಒಂದು ಸ್ವರೂಪವಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕೊನೆಗೆ ನಡೀತಕ್ಕಂತಹ ಜನವರಿ 11, 12 ಒಂದು 30-40 ದೊಡ್ಡ ಸೈಜಿನ ಒಂದು ದೊಡ್ಡ ಮಂಟಪವನ್ನ ಸ್ಟೇಜ್ ಅನ್ನ ಹಾಕ್ತಾ ಇದ್ದಾರೆ. ಆ ವೇದಿಕೆ ಮೇಲೆ ಜಗದ್ಗುರುಗಳು, ನಾಡಿನ ಹೆಸರಾಂತ ಸ್ವಾಮೀಜಿಗಳು, ಸಾಹಿತಿಗಳು, ರಾಜಕಾರಣಿಗಳು, ದಾನಿಗಳ ಒಂದು ಸಮ್ಮುಖದಲ್ಲಿ 555 ಜನ ಶರಣ ದಂಪತಿಗಳಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸುಮಾರು 150 ಶರಣ ದಂಪತಿಗಳು ಈಗಾಗಲೇ ಹೆಸರನ್ನು ಬರೆಸಿದ್ದಾರೆ. ಮತ್ತು ಅಚ್ಚರೆ ನಾವು ಗಂಡ ಹೆಂಡತಿ ನಾವು ಕೂಡ ಅಂತ ಶರಣರ ವೇದಿಕೆ ಮೇಲೆ ಸನ್ಮಾನವನ್ನು ಮಾಡಿಸ್ಕೊಂಡಿಲ್ಲ ಅಂದ್ರೆ ನಾವು ಶರಣರಂತೆ ಇತಿಹಾಸಗಳು ಬದುಕ್ತೇವೆ ಅನ್ನುವಂಥ ವಿಶ್ವಾಸ ಬರುವಂತ ಸಂಪತ್ತರು ಶರಣ ದಂಪತಿಗಳು ಹೆಸರನ್ನು ಬರೆಸಿ ತಾವು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಆ ಒಂದು ಶರಣ ದಂಪತಿಗೆ ಒಂದು ಸನ್ಮಾನ ಅಂತ ಹೇಳಿ 5,001 ರೂಪಾಯಿನ ಕಮಿಟಿಯವರು ನಿರ್ಧಾರ ಮಾಡಿದ್ದಾರೆ. ಆ ಒಂದು 5,001 ಹಣವನ್ನು ಸಂದಾಯ ಮಾಡಿದರೆ ದಂಪತಿ ಸಮೇತರಾಗಿ ಅಲ್ಲಿ ಶರಣ ದಂಪತಿಗಳಿಗೆ ಸಾವಿರಾರು ಜನರ ಮಧ್ಯೆ ಸನ್ಮಾನ ಮಾಡುವಂಥದ್ದು. ಒಂದು ಕಾಲಘಟ್ಟದೊಳಗ ಮುಂದೆ ನಾವೆಲ್ಲ ಹೋಗಿಬಿಡ್ತೇವೆ, ಮುಂದೆ ನಮ್ಮ ಮಕ್ಕಳು ಬರೀ ಮೊಮ್ಮಕ್ಕಳು ಬಂದಾಗ ಅವಾಗ ಹೇಳುವಂತ ಕಾಲ ಬರ್ತದ. ನೀರಲಿಗೆ ಉತ್ಸವದ ಪುಟ್ಟಯ್ಯಜ್ಜನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಾಗ 16,000 ಜನ ಭಕ್ತರ ಸಮ್ಮುಖದಲ್ಲಿ 4-5 ಜನ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವು ದಂಪತಿ ಸನ್ಮಾನ ಮಾಡಿಸ್ಕೊಂಡಿದ್ವಿ ಅನ್ನುವಂಥ ಒಂದು ಭಾವಚಿತ್ರ ನಿಮ್ಮ ಮೊಮ್ಮಕ್ಕಳಿಗೆ ಅದು ಆದರ್ಶವಾಗಿ ಕಾಣುತ್ತದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಯಾರಾದರೂ ಶರಣ ದಂಪತಿ ಸನ್ಮಾನವನ್ನು ಮಾಡಿಸ್ತಕ್ಕಂಥವ್ರಿದ್ರೆ ನಮ್ಮ ಕಲಿತರ ಕಡೆ ಹೆಸರನ್ನು ಬರೆಸ್ರಿ, ದಾಸೋಹ ಮಾಡಿಸ್ರಿ, ನಿಂತು ಸೇವೆಯನ್ನು ಮಾಡಿ ಶರಣ ಚರಿತಾಮೃತ ಪ್ರವಚನ ಮತ್ತು ನೇರಲಿಗೆ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರವಾಗಿ ಹೇಳ್ತಾ, ನಮ್ಮನ್ನು ಬಹಳ ಪ್ರೀತಿ ಪಾತ್ರವಾಗಿ ನಮ್ಮನ್ನು ಬಂದಂತಹ ಬೆಳವಣಿಗೆ ಗ್ರಾಮದ ಎಲ್ಲ ಹಿರಿಯರೇ, ನಾಯಕರೇ, ಸೇವಾಕರ್ತರೇ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅತ್ಯಂತ ಮಾರ್ಮಿಕವಾಗಿ ಎಲ್ಲರಿಗೂ ತುಂಬ ರೀತಿಯೊಳಗ ತಮ್ಮ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸಿ, ತಾವು ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಐತಿ. ಪರಮ ಪೂಜ್ಯರು ಒಂದು 10 ದಿವಸ ನಾವು ಕುಂದಿರ್ತಾರೆ, ತಾವೆಲ್ಲರೂ ಕೂಡ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ಗುರು ಹಿರಿಯರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಬೆಳವಣಿಗೆ ಗ್ರಾಮದ ವತಿಯಿಂದ ಪರಮ ಪೂಜ್ಯರು ಏನು ಇವತ್ತು ಸಾಯಂಕಾಲ ವಚನ ಚರಿತ್ರಾಮೃತ ಪೂಜೆಗೆ ತಾವು ಬರಬೇಕು ಅಂತೇಳಿ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಸಾಯಂಕಾಲ ನಾವೆಲ್ಲರೂ ಕೂಡ ಸಾಧ್ಯದಷ್ಟು ಎಲ್ಲ ಹಿರಿಯರು ಮತ್ತು ಬರ್ತಕ್ಕಂಥ ಎಲ್ಲ ಸದ್ಭಕ್ತರನ್ನ ಕರೆದುಕೊಂಡು ನಾವು ಸಮಯಕ್ಕೆ ಸರಿಯಾಗಿ 6:30 ಸುಮಾರು ನಾವು ವೇದಿಕೆ ತಪ್ಪಿಸ್ತಾ ಬರ್ತೇವೆ ಅಂತೇಳಿ ಈ ಮೂಲಕ ನಾನು ನಿಮ್ಮೆಲ್ಲರಲ್ಲಿ ಹೇಳ ಬಯಸ್ತೇನೆ. ಮತ್ತು ಹೆಚ್ಚಿಗೆ ನಾನೇನು ಮಾತಾಡೋದಿಲ್ಲ. ಅವತ್ತೂ ನಾವು ಹೇಳಿದ್ದೇವೆ, ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಾವು